ಬೇಡ ಬಾವ, ಹೊರಗಡೆ ಬೆಳ್ದಿಂಗ್ಲಲ್ಲಿ ಮಲ್ಕೊಳ್ಳೋಣ. ಯಾಕೆ ವೈದೇಹಿ? ಇಲ್ಲಾದ್ರೆ ನಾವಿಬ್ರೆ, ಅದೇ ಬೆಳ್ದಿಂಗ್ಳಲ್ಲಾದ್ರೆ ನಮ್ಮ ಜೊತೆಗೆ ನಮ್ಮ ಪುಟಾಣಿ ಕೂಡ ಇರುತ್ತೆ. ಪುಟ್ವೈದೇಹಿ ಜೊತೆ ಮಾತಾಡ್ಬೇಕಾ? ಸರಿ, ಊರ್ ವಿಚಾರವಾಗಿ ನಿನ್ ಮಾತು ಕೇಳಲಿಲ್ಲ ಅಲ್ವಾ? ಇವಾಗ ನೀನು ಹೇಗೆ ಹೇಳ್ತೀಯೋ ಹಾಗೆ ಬಾ. ಅಮ್ಮ, ಅವ್ರು ಆಚೆ ಹೋದ್ರು, ಇದೇ ಸರಿಯಾದ ಟೈಮ್, ಬಾ. ಬಾಲಿ, ಇವಾಗ ವಾಲಿ, ಸುವರ್ಣ ಅತ್ತೆ ಕಳ್ತನ ಮಾಡೋದೆಲ್ಲ ಈ ಫೋನಲ್ಲಿ ರೆಕಾರ್ಡ್ ಆಗುತ್ತೆ. ಅಯ್ಯೋ ವಿಷಯನೇ ಮರ್ತ್ಬಿಟ್ಟಿದ್ದೀನಿ ನೋಡು. ಸಿಸಿ ಕ್ಯಾಮ್ರಾ ಇರುತ್ತಲ್ವಾ? ಅಮ್ಮ, ಸಿಸಿ ಕ್ಯಾಮ್ರಾ ಇಲ್ಲಿ ಯಾಕಿರುತ್ತೆ? ಹಾಲಲ್ಲಿ ಇರುತ್ತೆ. ನೀನ್ ನಡಿ. ಇನ್ನು ಚಂದಮಾಮ ಬರ್ಲಿಲ್ವಲ್ಲ ವೈದೇಹಿ? ಏನ್ ಬಾವಾ, ಇವತ್ತು ನನಗಿಂತ ನೀನೇ ತುಂಬಾ ಕಾಯ್ತಾ ಇರೋ ಹಾಗಿದೆ. ಪುಟಾಣಿ ಏನ್ ಹೇಳುತ್ತೆ ಅಂತ ಕೇಳಿಸ್ಕೊಳ್ಳೋದಕ್ಕ? ಮಗು ಮಾತು ಕೇಳೋದಕ್ಕೆ ಚಂದ್ರ ಬರ್ಬೇಕಲ್ವಾ ವೈದೇಹಿ? ಬರುತ್ತೆ ಬಾವಾ. ಅಷ್ಟರಲ್ಲಿ ಸ್ವಲ್ಪ ಒಳಗೆ ಹೋಗಿ ಬರ್ತೀನಿ. ಎಲ್ಲಿಗೆ ಹೋಗ್ತಾ ಇದೆಯಾ ವೈದೇಹಿ? ಮನೇಲಿ ದುಡ್ಡಿದೆ ಅಲ್ವಾ ಬಾವಾ, ಕೆಲ್ಸದವರು ಹೊರಟೋಗಿದ್ದಾರೆ. ಡೋರ್ ಲಾಕ್ ಮಾಡ್ಬಿಟ್ಟು ಬರ್ತೀನಿ. ನಮ್ಮನೆಗೆ ಯಾರು ಬರ್ತಾರ ವೈದೇಹಿ? ಕೂತ್ಕೋ. ನಮ್ಮ ಹುಷಾರಲ್ಲಿ ನಾವಿರ್ಬೇಕು ಅಲ್ವಾ ಬಾವಾ, ಇವಾಗ್ಲೇ ಬರ್ತೀನಿ. ಸರಿ ವೈದೇಹಿ. ಹೊರಗಡೆಯವ್ರು ಯಾರು ಬರೋ ಅಗತ್ಯ ಇಲ್ಲ ಬಾವಾ, ಈ ಮನೇಲಿರೋ ಕಳ್ರೆ ಸಾಕು. ಅವರೇ ಆ ದುಡ್ಡನ್ನ ಹುಷಾರಾಗಿ ಕದೀತಾರೆ ಬಾವಾ. ಪಾಪ ಹುಚ್ಚಿ, ಹೊರಗಿನಿಂದ ಕಳ್ಳರು ಬರ್ಬೋದು ಅಂತ ಬಾಗ್ಲು ಹಾಕ್ತಾ ಇದ್ದಾಳೆ. ಅವಳಿಗೆ ಕಳ್ಳರು ಮನೆಯಲ್ಲೇ ಇದ್ದಾರೆ ಅಂತ ಗೊತ್ತಿಲ್ಲ. ಬ್ಯಾಗ್ ಮಾತ್ರ ಅಲ್ಲೇ ಇರುತ್ತೆ, ದುಡ್ಡು ಮಾತ್ರ ಇರೋದಿಲ್ಲ. ವಾಲಿ, ಬೇಗ ಬೇಗ ಬ್ಯಾಗ್ ತುಂಬು, ಬೇಗ. ಬೇಗ ಬೇಗ. ನಡಿಯಮ್ಮ. ಈ ಉತ್ಸವ ಚೆನ್ನಾಗಿ ನಡಿಬೇಕು ಕೌಸಲ್ಯ. ಈ ಜನಗಳಿಗೆ ದಶರಥ ಇಲ್ಲ ಅಂತ ಅನಿಸ್ಬಾರ್ದು. ಅವ್ರು ಯಾವಾಗ್ಲೂ ನಮ್ ಜೊತೆನೆ ಇರ್ತಾರೆ ಅತ್ತೆ, ಹಾಗೆ ಜನಗಳ ಜೊತೆನೂ ಇರ್ತಾರೆ ಅನ್ನಿಸ್ಬೇಕು. ಅವ್ರಿಗೇನು ಕಮ್ಮಿ ಆಗ್ಬಾರ್ದು. ಊರ್ಮಿಳಾ, ಊರ್ಮಿಳಾ, ಇನ್ನು ಕಣ್ಮುಚ್ಕೊಂಡೇ ಇದೆಯಲ್ಲ. ಲಕ್ಕಿ, ಇನ್ನು ಕಣ್ ಬಂದಿಲ್ವಾ? ಅಂದ್ರೆ ಆಪರೇಷನ್ ಸಕ್ಸಸ್ ಆಗ್ಲಿಲ್ವಾ? ಇದಕ್ಕೂ ಮುಂಚೆ ಕಣ್ ಕಾಣಿಸಿಲ್ಲ ಅಂದ್ರು ಕಣ್ ತೆಕ್ಕೊಂಡಿರ್ತಿದ್ಲು. ಇವಾಗ ಮುಚ್ಚಿದಳೆ ಅಂದ್ರೆ ಕಣ್ಣು ಹೊರಟೆ ಹೋಯ್ತಾ? ಹೇ ವಾಲಿ, ಆಪರೇಷನ್ ಆದ್ರೆ ಕಣ್ಣೆಲ್ಲ ಹೋಗೋಂಥದ್ದೇನೋ? ಕಾಮನ್ ಸೆನ್ಸ್ ಇಲ್ದಿರೋ ದಡ್ಡ. ನಿನ್ನ ತಲೆ ಯಾವಾಗಲೂ ಕೆಟ್ಟದಾಗಿ ಯೋಚನೆ ಮಾಡಿ ಮಾಡಿ ವರ್ಕ್ ಆಗೋದೇ ನಿಲ್ಸಿರೋ ಹಾಗಿದೆ. ಅವನ ಜೊತೆ ಏನೋ ನಿನ್ ಗಲಾಟೆ? ಮೊದಲು ಊರ್ಮಿಳಾ ಹೇಗಿದ್ದಾಳೆ ಹೇಳು. ಡಾಕ್ಟ್ರ್ ಏನಂದ್ರು? ಕಣ್ಣು ಕಾಣಿಸುತ್ತಂತ? ಬರುತ್ತೆ ಅಂತ ಹೇಳಿದ್ರು ಅಜ್ಜಿ. ಆದ್ರೆ ಕಣ್ಣು ತೆರಿಬೇಕಾದ್ರೆ ಊರ್ಮಿಳಾ ಮೊದಲು ವೈದೇಹಿನೇ ನೋಡ್ಬೇಕು ಅಂತ ಹಠ ಮಾಡಿದ್ಲು.
ಇಲ್ಲಿವರೆಗೂ ಕಣ್ಣು ಮುಚ್ಕೊಂಡೇ ಬಂದ್ಲು. ಹಾಸ್ಪಿಟಲಲ್ಲಿ ಡಾಕ್ಟರ್ ಎಷ್ಟೇ ಹೇಳಿದ್ರು ಕೇಳಲೇ ಇಲ್ಲ ಅವಳು. ಹೌದಾ? ಹೌದಮ್ಮ, ಇವಳು ಕಣ್ಣು ಬಂದಿದೆಯೋ ಇಲ್ವೋ ಅಂತ ಇವಳು ಕಣ್ಣು ಬಿಟ್ಟು ವೈದೇಹಿ ನೋಡೋವರೆಗೂ ಗೊತ್ತಾಗಲ್ಲ. ನೀನ್ ಬದ್ಲಾಗಿದ್ಯಾ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾಗಿಲ್ಲಮ್ಮ. ವೈದೇಹಿ, ವೈದೇಹಿ, ದೇವಾಂಶ್, ಉರ್ಮಿಳಾ ಬಂದಿದ್ದಾಳೆ, ಬೇಗ ಬನ್ನಿ. ಬಾ ವೈದೇಹಿ. ಉರ್ಮಿಳಾ ಕಣ್ ಬಂದ್ರೆ ಮೊದ್ಲು ನಿನ್ನೆ ನೋಡ್ಬೇಕು ಅಂತ ಆಪರೇಷನ್ ಆದ್ರೂ ಕೂಡ ಕಣ್ ಬಿಡ್ದೆ ಕಣ್ ಮುಚ್ಕೊಂಡೆ ನಿನ್ನ ಹತ್ರ ಬಂದಿದ್ದಾಳೆ. ಅಕ್ಕ, ವೈದೇಹಿ, ವೈದೇಹಿ ಬಂದ್ಯಾ? ನೀನ್ ದ್ವೇಷ ಮಾಡದೇ ಇದ್ರೆ ಅಷ್ಟೇ ಸಾಕು ಅನ್ಕೊಂಡಿದ್ದೆ ಅಕ್ಕ. ಆದ್ರೆ ಅದಕ್ಕಿಂತ ಹೆಚ್ಚು ಪ್ರೀತಿ ತೋರಿಸ್ತಿದ್ಯಲ್ಲ ನೋಡಕ್ಕ. ಕಣ್ಣು ಬಿಡು ಊರ್ಮಿಳಾ. ನಮ್ಮನ್ನ ಬಿಟ್ಟು ಹೊರಟೋದ್ಲು, ಇವಳು ಕಣ್ಣೇ ಕಾಣಿಸ್ಬಾರ್ದು. ಉರ್ಮಿಳಾ ಕಣ್ಬಿಡು, ವೈದೇಹಿ ನಿನ್ ಮುಂದೆನೇ ಇದ್ದಾಳೆ. ಕಣ್ಬಿಡಿ ಅತ್ಗೆ. ಕಣ್ಬಿಡಕ್ಕ. ಅಕ್ಕ, ಕಾಣಿಸ್ತಾ ಇದ್ದೀನಾ? ಕಾಣಿಸ್ತಾ ಇಲ್ಲ ವೈದೇಹಿ. ಏನು ಕಾಣಿಸ್ತಾ ಇಲ್ವಾ? ಏನು ಕಾಣಿಸ್ತಾ ಇಲ್ವಾ? ಇಲ್ಲ ವೈದೇಹಿ, ಕಣ್ಣೀರಿಂದ ಕಾಣಿಸ್ತಾ ಇರ್ಲಿಲ್ಲ, ಇವಾಗ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಕಣ್ಣಿಲ್ದೆ ಇದ್ದಾಗ್ಲೇ ಇವಳನ್ನ ತಡೆಯಕ್ಕಾಗ್ಲಿಲ್ಲ, ಇನ್ನು ತಡೆಯಕ್ಕಾಗತ್ತಾ? ತುಂಬ ಸಂತೋಷ ಆಗ್ತಾ ಇದೆ ಅದಕ್ಕೆ. ನೀವು ಬದಲಾಗಿದ್ದು, ನಿಮ್ಮ ಕಣ್ಣು ಸರಿ ಹೋಗಿದ್ದು. ಇವತ್ತೇನಾದರೂ ಅಪ್ಪ ಇಲ್ಲಿದ್ದಿದ್ರೆ ಎಷ್ಟು ಸಂತೋಷ ಪಡ್ತಿದ್ರೋ ಏನೋ. ಈಗಲೂ ಕೂಡ ಎಲ್ಲಿಂದಲೋ ನಮ್ಮನ್ನೇ ನೋಡ್ತಾ ತುಂಬ ಸಂತೋಷವಾಗಿರ್ತಾರೆ ದೇವಾಂಶ್. ಅವರನ್ನ ನಮ್ಮಿಂದ ದೂರ ಮಾಡಿದ್ರೂ ಅವರು ಮಾತ್ರ ನಮ್ಮ ಸುತ್ತಮುತ್ತನೇ ಇದ್ದು ಕಾಪಾಡ್ತಾರೆ. ಇನ್ನೆಲ್ಲಿ ದೊಡ್ಡಪ್ಪ ಬಂದ್ಸಿದ್ದೀವಲ್ಲ, ಹೇಗೆ ಬರ್ತಾರೆ? ಇಷ್ಟು ದಿನ ನಿನ್ನ ಮಗುಗೆ ನೀನು ಒಬ್ಳೇ ತಾಯಿಯಾಗಿದ್ದೆ. ಈಗ ನಿನ್ನ ಮಗುನ ಕಾಪಾಡೋದಕ್ಕೆ ಈ ದೊಡ್ಡಮ್ಮ ಕೂಡ ಸಪೋರ್ಟ್ ಮಾಡ್ತಾಳೆ. ಅರ್ಥ ಇಲ್ಲದೆ ಇರೋ ಯೋಚನೆ ಮಾಡಿ ಇಷ್ಟು ದಿನ ನಿಮ್ಮ ಜೊತೆ ಸೇರಿ ನಾನು ಬದುಕ್ತಾ ಇದ್ದೆ. ಆದರೆ ಈಗ ಹೇಳ್ತಾ ಇದ್ದೀನಿ, ಮಗು ತೊಂಟೆಗೆ ಮಾತ್ರ ಬರೋ ಹಾಗಿಲ್ಲ. ಊರ್ಮಿಳಾ, ನೀನು ಒಳ್ಳೆ ಒಳಗೋಕ್ಕೋಸ್ಕರ ಇಲ್ದೇ ಇರೋದನ್ನ ಹೇಳಿ ನಮ್ಮನ್ನು ಕೆಟ್ಟವ್ರಾಗಿ ಮಾಡಬೇಡ. ಏನಾದರೂ ಇದ್ರೆ ಸಾಕ್ಷಿಗಳನ್ನು ತೋರಿಸು. ವಾಲಿ, ನೀನು ಎಂತವನು ಅಂತ ತಿಳ್ಕೊಳ್ಳೋಕೆ ಸಾಕ್ಷಿಗಳ ಅಗತ್ಯ ಇಲ್ಲ. ಅತ್ತಿಗೆ ಹಾಗೆ ನೀವು ಬದಲಾದ್ರೆ ನೋಡಿದ್ರಲ್ಲ, ಇಷ್ಟೇ ಪ್ರೀತಿ ನಿಮಗೂ ಸಿಗುತ್ತೆ. ಇಲ್ಲ ಅಂದರೆ ಏನು ನಡೆಯುತ್ತೆ ಅಂತ ಊಹೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ದೇವಾಂಶ್, ಅವರ ಹತ್ರ ವಾದ ಮಾಡಿದ್ರೆ ಪ್ರಯೋಜನ ಇಲ್ಲ. ಊರ್ಮಿಳಾ, ಕಣ್ಣು ಬಿಡ್ತಿದ್ದ ಹಾಗೆ ಹೆಚ್ಚಾಗಿ ಬೆಳಕು ನೋಡಬಾರ್ದು. ಹೋಗಿ ಒಳಗಡೆ ರೂಮಲ್ಲಿ ಇದ್ಬಿಡು. ಬಾ ಅಕ್ಕ, ಬಾ. ನನ್ ಸೊಸೆಂದಿರಿಬ್ರು ಒಡ ಹುಟ್ಟೋದವ್ರ ಥರ ಎಷ್ಟು ಅನ್ಯೋನ್ಯವಾಗಿರೋದನ್ನ ನೋಡ್ತೀನಿ ಅಂತ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಕೌಸಲ್ಯ, ಕಣ್ಮುಂದೆ ಕಾಣಿಸ್ತಿರೋವಾಗ ಕನಸು ಅಂತಿದೆಯಲ್ಲ, ಈ ಮನೆಗೆ ಒಳ್ಳೇದಾಗ್ತಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಹೌದು ಅತ್ತೆ, ಬನ್ನಿ. ಇವಳು ಯಾವಾಗ್ಲೂ ನಮ್ ಜೊತೆಲೇ ಇರ್ತಾಳೆ ಅಂತ ನಮ್ ಗುಟ್ಟನ್ನೆಲ್ಲ ಹೇಳ್ಬಿಟ್ವಿ. ಹಾಗೆ ನಮ್ ಮುಂದಿನ ಪ್ಲಾನ್ ಎಲ್ಲ ಇವಳಿಗೆ ಪೂರ್ತಿಯಾಗಿ ಗೊತ್ತು. ಈಗ ಎಲ್ರಿಗಿಂತ ಮುಂಚೆ ಇವಳಿಗೆ ಏನಾದ್ರೂ ಒಂದು ಮಾಡ್ಬೇಕು. ಇಲ್ಲ ಅಂದ್ರೆ ಇವಳೇ ನಮ್ಗೆ ಮೊದಲನೇ ಶತ್ರು ಆಗ್ತಾಳೆ. ನಂಗೆ ಯಾಕೋ ಊರ್ಮಿಳಾ ಬದಲಾಗಿದ್ದಾಳೆ ಅಂದರೆ ನಂಬಕ್ಕೆ ಆಗ್ತಿಲ್ಲ ಅಮ್ಮ.
ಕಣ್ಣು ಆಪರೇಷನ್ಗೋಸ್ಕರ ನಾಟಕ ಮಾಡಿದ್ಲೇನೋ ಅನಿಸ್ತಿದೆ. ಅಷ್ಟೇ ಅಂತೀಯಾ? ಹೌದಮ್ಮ, ಊರ್ಮಿಳ ಬಗ್ಗೆ ನಂಗೆ ಗೊತ್ತಿದೆಯಲ್ಲ, ಕನಸಲ್ಲೂ ಕೂಡ ವೈದೇಹಿನ ಅವಳು ಒಪ್ಕೊಳ್ಳೋದಿಲ್ಲ. ಅದಕ್ಕೆ ಅವಳು ಮೋಸ್ಟ್ಲಿ ನಾಟಕ ಮಾಡ್ತಾ ಇರ್ತಾಳೆ. ಆದಷ್ಟು ಬೇಗ ಎಲ್ಲ ಗೊತ್ತಾಗುತ್ತೆ ನೋಡು. ನೀ ಕೂತ್ಕೊಂಡಿರಕ್ಕ, ನಾನು ಜ್ಯೂಸ್ ತಗೊಂಡ್ ಬರ್ತೀನಿ. ನೀನ್ ಯಾಕೆ ನನಗೆ ಸೇವೆ ಮಾಡ್ತೀಯ ತಂಗಿ? ನಾನೇ ನಿನಗೆ ಸೇವೆ ಮಾಡಬೇಕು. ಏನಂದೆ ಅಕ್ಕ? ಯಾಕೆ? ನಾನು ಹಾಗೆ ಕರೆಯೋದು ನಿನಗೆ ಇಷ್ಟ ಇಲ್ವಾ? ನಾನು ಹಾಗೆ ಕರಿಬಾರ್ದಿತ್ತ? ಪ್ರೀತಿ ಕೊಡ್ತೀನಿ ಅಂದಾಗ ಯಾರು ಬೇಡ ಅಂತಾರೆ ಅಕ್ಕ? ಈ ಮನೆಗೆ ನಾನು ಕಾಲಿಟ್ಟಿದ್ದ ಮೊದಲನೇ ದಿನದಿಂದನೂ ಕೂಡ ಈ ಮಾತುಗೋಸ್ಕರನೇ ನಾನು ಕಾಯ್ತಾ ಇದ್ದೆ. ಸರಿ, ನಾನು ಜ್ಯೂಸ್ ತಗೊಂಡ್ ಬರ್ತೀನಿ. ವೈದೇಹಿ, ಒಂದ್ ನಿಮಿಷ. ನಾವು ಊರಿಗೆ ಹೋಗ್ತಿದೀವಿ ಅಂತ ಇಂದು ಅಜ್ಜಿ ಹೇಳಿದ್ರು. ವಾಲಿ ಚಿಕ್ಕತೆಯಿಂದ ತುಂಬಾ ಹುಷಾರಾಗಿರ್ಬೇಕು ನಾವು. ಇದಕ್ಕೂ ಮುಂಚೆ ನಾನೇ ಅವರಿಗೆ ಸಜೆಷನ್ಸ್ ಕೊಡ್ತಿದ್ದೆ. ಅವ್ರ ಯೋಚನೆಗಳು ಗೊತ್ತಿರೋದ್ರಿಂದ ಹೇಳ್ತಾ ಇದ್ದೀನಿ. ದೇವಾಂಶ್ ರಾಜಲಕ್ಷ್ಮಿಗೆ ಮಾಡ್ತಾ ಇರೋ ಸಹಾಯನ ಅವ್ರ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ, ಅವ್ರ ಅನುಕೂಲಕ್ಕೆ ತಕ್ಕಂಗೆ ಬದಲಾಯಿಸೋದಕ್ಕೆ ವಾಲಿ ಅನ್ಕೋತಾ ಇದ್ದಾನೆ. ಊರಿಗೆ ಹೋದ್ಮೇಲೆ ರಾಜಲಕ್ಷ್ಮಿನ ಮುಂದೆ ಇಟ್ಕೊಂಡು ಏನಾದ್ರೂ ಒಂದ್ ಮಾಡ್ತಾನೆ. ದೇವಾಂಶಿಗೆ ಹುಷಾರಾಗಿರೋಕ್ ಹೇಳು. ನನ್ನ ಅನುಮಾನನ ನಿಜ ಅಂತ ಹೇಳ್ದೆ ಅಕ್ಕ. ಭಾವಂಗೆ ಹುಷಾರಾಗಿರು ಅಂತ ನಾನು ಹೇಳ್ತೀನಿ. ಅಷ್ಟಕ್ಕೂ ಇವಾಗ ನನಗೇನು ಭಯ ಇಲ್ಲ ಅಕ್ಕ. ಇದಕ್ಕೂ ಮುಂಚೆ ಅಂದರೆ ನಾನು ಒಬ್ಳೇ ಆಗಿದ್ದೆ. ಈಗ ನನ್ನ ಅಕ್ಕ ನನ್ನ ಜೊತೆನೇ ಇದ್ದಾಳೆ. ಅವ್ರು ನನಗೇನು ಮಾಡಲ್ಲ ಅಕ್ಕ. ಇಲ್ಲ ವೈದೇಹಿ, ಅವ್ರನ್ನ ತುಂಬಾ ಲೈಟ್ ಆಗಿ ತಗೊಳ್ಳೋ ಹಾಗಿಲ್ಲ. ಅವ್ರಿಗೆ ಬೇಕು ಅಂದ್ರೆ ಪ್ರಾಣ ತೆಗಿಯೋಕ್ಕೂ ಹಿಂದೆ ಮುಂದೆ ನೋಡಲ್ಲ. ಅವ್ರನ್ನ ಎದುರಿಸೋದಕ್ಕೆ ಒಂದಲ್ಲ 100 ರೀತಿಯಲ್ಲಿ ಸಿದ್ಧವಾಗಿರ್ಬೇಕು. ಆಲ್ರೆಡಿ ಸಿದ್ಧಾನೇ ಇದ್ದೀನಿ ಅಕ್ಕ. ಅವ್ರನ್ನ ಎದುರಿಸುವಂಥ ಆಯುಧ ಸಿದ್ಧವಾಗೇ ಇದೆ. ನೀನು ಹೂ ಅಂದರೆ ಅದನ್ನು ಪ್ರಯೋಗ ಮಾಡೋಣ. ಏನು ಅಂತ ಹೇಳು. ನೀನು ಬದಲಾಗಿದೆಯಾ ಅಲ್ವಾ? ನಿಜವಾಗ್ಲೂ ಬದಲಾಗಿಲ್ಲ, ಅದು ನಾಟಕನೇ ಅಂತ ಅವ್ರು ನಂಬೋ ಹಾಗೆ ಮಾಡು. ನಾಟಕನ ನನ್ನಿಂದ ಆಗಲ್ಲ ವೈದೇಹಿ. ಟೈಮ್ ಪಾಸಿಗೋಸ್ಕರನೂ ನಾನು ಅವ್ರ ಜೊತೆ ಸೇರೋದಿಲ್ಲ. ನಿನಗೆ ಹಿಂಸೆ ಆಗ್ಬೋದು ಅಂತ ನನಗೆ ಗೊತ್ತು ಅಕ್ಕ. ನನಗೂ ಕೂಡ ಹೇಳೋದು ಕಷ್ಟ ಆಗ್ತಿದೆ, ಆದರೆ ಬೇರೆ ದಾರಿ ಇಲ್ಲ. ಇಲ್ಲ ವೈದೇಹಿ, ನನ್ನ ಕೈಲಾಗಲ್ಲ. ಅಕ್ಕ, ನಾ ಹೇಳೋದನ್ನ ಕೇಳು. ನಮ್ಮ ಹತ್ರ ಇರೋ 10,000 ಜನ ಸೈನ್ಯಕ್ಕಿಂತ ನಮ್ಮ ಶತ್ರುಗಳ ಜೊತೆ ಒಬ್ಬ ಶಕ್ತಿಶಾಲಿ ಸೈನಿಕ ಇರಬೇಕು. ಆ ಒಬ್ಬ ಸೈನಿಕ ನೀನೇ ಆಗಿರಬೇಕು ಅಕ್ಕ. ಅವ್ರ ಪಕ್ಕದಲ್ಲೇ ಇದ್ದು ಅವರಿಡೋ ಪ್ರತಿ ಹೆಜ್ಜೆನೂ ನಮಗೆ ಗೊತ್ತಾಗೋ ಹಾಗೆ ಮಾಡು. ಮಾಡ್ತೀಯ ಅಕ್ಕ? ನನಗೋಸ್ಕರ, ನನ್ನ ಭಾವನ್ಗೋಸ್ಕರ, ನಮ್ಮ ಕುಟುಂಬಕ್ಕೋಸ್ಕರ. ಮಾಡ್ತೀನಿ ವೈದೇಹಿ. ಹೀಗಾದ್ರೂ ನಾನು ಮಾಡಿ ತಪ್ಪಿಗೆ ಪ್ರಾಯಶ್ಚಿತ್ತ ಸಿಗುತ್ತೋ ಏನೋ. ಖಂಡಿತವಾಗ್ಲೂ ಮಾಡ್ತೀನಿ. ಅವ್ರ ಪಕ್ಕದಲ್ಲೇ ಇದ್ದು ಅವ್ರ ಕುತಂತ್ರನೆಲ್ಲ ನಾನು ತಿಳ್ಕೊತೀನಿ. ಹಾಗಾದ್ರೆ ನಿಜವಾಗ್ಲೂ ಊರ್ಮಿಳ ಬದಲಾಗಿಲ್ಲ, ನಾಟಕ ಮಾಡ್ತಿದ್ದಾಳೆ ಅಂತೀಯ? ಖಂಡಿತ ನಾಟಕನೇ ಅಮ್ಮ. ನನಗೆ ಅವಳ ಬಗ್ಗೆ ಚೆನ್ನಾಗಿ ಗೊತ್ತು. ಹಾಗಿದ್ರೆ ನಮ್ಮ ಹತ್ರ ಕೂಡ ನಾಟಕ ಮಾಡ್ಬೇಕಿತ್ತಾ? ನಮ್ಮ ಹತ್ರ ಮೊದ್ಲಿನ ತರಾನೇ ಇದ್ದು ಅವ್ರ ಹತ್ರ ನಾಟಕ ಮಾಡ್ಬೋದಿತ್ತಲ್ವಾ? ಅದಕ್ಕೂ ಕೂಡ ಏನಾದರೂ ಕಾರಣ ಇದ್ದೇ ಇರುತ್ತಮ್ಮ. ಅದು ಮಾಮೂಲು ತಲೆ ಅಲ್ಲ. ಅಂಥ ತಲೆನೇ ನಮಗ್ ಬೇಕಾಗಿರೋದು. ನಾವ್ ಅನ್ಕೊಂಡಿದ್ದು ಸಾಧಿಸ್ಬೇಕು ಅಂದ್ರೆ ಊರ್ಮಿಳ ನಮ್ ಜೊತೆ ಇರ್ಬೇಕು. ಅತ್ತೇ, ಯಾಕತ್ತೆ ಹಾಗೆ ನೋಡ್ತಾ ಇದ್ದೀರಾ? ನೀನೇನ್ ವಾಲಿ ಹೊಸ್ದಾಗಿ ನೋಡ್ತಾ ಇದ್ಯಾ? ಅಷ್ಟಕ್ಕೂ ಯಾಕೆ ಹೀಗೆ ಮಾಡ್ತಾ ಇದ್ಯಾ? ನಾವು ಅನ್ಕೊಂಡಿರೋದೇನೋ ನೀನು ಮಾಡ್ತಾ ಇರೋದೇನೋ. ವೈದೇಹಿಗೆ ಮಗು ಆಗ್ಬಾರ್ದು ಅಂತ ನಮ್ಗಿಂತ ನೀನೇ ತುಂಬಾ ಹಠ ಮಾಡ್ತಿದ್ಯಲ್ವಾ? ಅದನ್ನೆಲ್ಲ ಮರ್ತ್ಬಿಟ್ಯಾ ನೀನು? ಇದ್ದಕ್ಕಿದ್ದಂಗೆ ನಿನ್ ಕ್ಯಾರೆಕ್ಟರ್ ಬದಲಾಗೋಗುತ್ತಾ? ವೈದೇಹಿ ನಿನ್ ತಂಗಿನ, ಅವಳ ಮಗುಗೆ ನೀನ್ ದೊಡಮ್ಮ ಆಗ್ತೀಯಾ? ನೀನ್ ಅವಳು ಕಾಪಾಡ್ತೀಯಾ? ನೀನ್ ಬದಲಾಗಿದ್ಯಾ? ಯಾರು ಹೇಳಿದ್ರು ನಾನು ಬದಲಾಗಿದ್ದೀನಿ ಅಂತ? ನೀನ್ ನಂಬ್ತಾ ಇದ್ಯಾ? ಆಹಾ, ಮತ್ಯಾಕ್ ನೀವು ಸುಮ್ಮನೆ ಇಷ್ಟೊಂದು ಹೆದರ್ಕೊಂಡಿದ್ದೀರಾ? ನಾನ್ ಬದಲಾಗಿರೋ ಹಾಗೆ ನಾಟಕ ಮಾಡಿಲ್ಲ ಅಂದ್ರೆ ನನ್ ಗಂಡ ನನಗೆ ಆಪರೇಷನ್ನೇ ಮಾಡಿಸ್ತಾ ಇರಲಿಲ್ಲ ಗೊತ್ತಾ? ಅದಕ್ಕೆ ಬದಲಾದ ಹಾಗೆ ನಾಟಕ ಮಾಡಿದೆ, ಎಲ್ಲರನ್ನೂ ನಂಬಿಸ್ದೆ. ಅಲ್ವಾ? ನಂಗೆ ಗೊತ್ತು ಊರ್ಮಿಳಾ, ನೀನ್ ಬದಲಾಗಿಲ್ಲ. ಅಮ್ಮ, ನಾನು ಹೇಳ್ದೆ ಅಲ್ವಾ? ನೋಡು, ಇವಳು ಬದಲಾಗಿಲ್ಲ.
ಮತ್ತೆ ನಮ್ಮ ಹತ್ರ ಕೂಡ ಯಾಕೆ ಊರ್ಮಿಳ ನಾಟಕ ಮಾಡ್ದೆ? ಸಿಕ್ಕಾಕೋಬಾರ್ದು ಅನ್ನೋ ಕಾರಣಕ್ಕೆ. ಅದಕ್ಕೂ ಮುಂಚೆ ಲಕ್ಕಿ ವಾಲಿ ತರ ವಾಯ್ಸ್ ಚೇಂಜ್ ಮಾಡ್ಕೊಂಡ್ ಬಂದು ನನ್ ಪ್ಲಾನ್ ತಿಳ್ಕೊಂಡಿದ್ದ. ಮತ್ತೆ ಹಾಗೆ ಮಾಡಿದ್ರೆ ವಾಲಿ ಅನ್ಕೊಂಡು ಅವ್ರ ಹತ್ರ ನಾನ್ ನಾಟಕ ಮಾಡ್ತೀನಿ ಅಂತ ಹೇಳ್ಬಿಟ್ರೆ ಸಿಕ್ಕಾಕೋತೀನಿ ಅಲ್ವಾ? ನಿಮ್ ಹತ್ರ ಕೂಡ ಬದ್ಲಾದ ಹಾಗೆ ನಾಟಕ ಮಾಡ್ದೆ. ಅದೇ ವರ್ಕೌಟ್ ಆಯ್ತು. ನಾನ್ ಬದ್ಲಾಗಿದ್ದೀನೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ಮತ್ತೆ ನನ್ ಗಂಡ ವಾಲಿ ಥರ ಮಾತಾಡಿದ್ರೂ ನಾನ್ ಸಿಕ್ಕಾಕೊಂಡಿಲ್ಲ. ಕಣ್ ಬಂತು. ಇವಾಗ ಅರ್ಥ ಆಯ್ತಾ? ಅರ್ಥ ಆಯ್ತು ಊರ್ಮಿಳಾ. ನೀನ್ ವೈದೇಹಿ ಜೊತೆ ಅಷ್ಟು ಕ್ಲೋಸ್ ಆಗಿದ್ದಕ್ಕೆ ಅಮ್ಮಂಗೆ ಭಯ ಆಗಿತ್ತು. ನಂಗೂ ಸ್ವಲ್ಪ ಭಯ ಆಗಿತ್ತು ಅನ್ಕೋ. ಎಲ್ಲ ನಮ್ ಗುಟ್ಟಿನೆಲ್ಲ ರಟ್ ಮಾಡ್ಬಿಡ್ತೀವ ಅಂತ. ಹಾಗೇನಾದ್ರೂ ಇದ್ದಿದ್ರೆ ಮೊದ್ಲು ನೀವು ಮಾವನ್ ಸಾಯಿಸಿದ ವಿಷಯನ ಎಲ್ರಿಗೂ ಹೇಳ್ಬಿಡ್ತಿದ್ದೆ. ಆದ್ರೂ ಅಧಿಕಾರದ ಮೇಲೆ ಕಣ್ಣಿಟ್ಟಿರೋಳು ಅದನ್ನ ಬಿಟ್ಬಿಟ್ಟು ಆ ವೈದೇಹಿಗೆ ಸರ್ವೆಂಟ್ ಆಗಿರ್ತೀನಿ ಅಂತ ಅದ್ಹೇಗ್ ಅನ್ಕೊಂಡೆ? ಇಷ್ಟು ದಿನದ ನಮ್ಮ ಪ್ರಯತ್ನದ ಅನುಭವದ ಪ್ರಕಾರ ನಾನ್ ತಿಳ್ಕೊಂಡಿರೋದು ಏನ್ ಗೊತ್ತಾ? ನಾವ್ ಯಾರ ಮೇಲಾದ್ರೂ ಪ್ಲಾನ್ ಮಾಡಿ ಏನಾದ್ರೂ ಮಾಡ್ಬೇಕು ಅನ್ಕೊಂಡ್ರೆ ಆ ಪ್ಲಾನನ್ನ ಗೊತ್ತಾಗ್ದಿರೋ ಹಾಗೆ ಪ್ರೀತಿಯಿಂದ ನೋಡ್ಕೊಂಡು ಸೇಡ್ ತೀರಿಸ್ಕೋಬೇಕು. ಅದಕ್ಕೆ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇರೋದು. ಈಗ ಎಲ್ರಿಗೂ ನನ್ ಮೇಲೆ ನಂಬಿಕೆ ಬಂದಿದೆ. ಆ ನಂಬಿಕೆ ಹೆಸರಲ್ಲಿ ನಾವ್ ಅನ್ಕೊಂಡಿದ್ದನ್ನ ಸಾಧಿಸ್ಬೋದು ಅಲ್ವಾ? ಖಂಡಿತ ಸಾಧಿಸ್ಬೋದು ಊರ್ಮಿಳಾ. ಯಾರಿಗೂ ಯಾವ ಅನುಮಾನನೂ ಬರ್ದೆ ಮುಗಿಸ್ಬೋದು. ಅಮ್ಮ ನೋಡು, ಇದು ಊರ್ಮಿಳಾ ಅಂದ್ರೆ. ಈಗ ನಮ್ಗೆ 100 ಆನೆ ಬಲ ಬಂತು ಊರ್ಮಿಳಾ. ಹೌದು ಕಣೋ, ಊರ್ಮಿಳ ನಮ್ ಜೊತೆ ಇದ್ರೇನೆ ದೊಡ್ಡ ಬಲ. ಅಂಥವಳು ಅವ್ರ ನಂಬಿಕೆನ ಸಂಪಾದನೆ ಮಾಡಿ ಮತ್ತೆ ನಮ್ಮ ಹತ್ರಕ್ ಬಂದಿದ್ದಾಳೆ ಅಂದ್ರೆ ನಮ್ಮ ನೀನ್ ಯಾರು ತಡೆಯಕ್ಕಾಗಲ್ಲ. ಈಗ ದೊಡ್ಡಪ್ಪನ ಭಯ ಕೂಡ ಇಲ್ಲ ಊರ್ಮಿಳಾ. ಮಾಟ್ಗಾತಿ ಹತ್ರ ಹೋಗಿ ದೊಡ್ಡಪ್ಪನ್ ಬಂದ್ಸಿದ್ವಿ ಅಂತ ಹೇಳಿದ್ವಲ್ಲ, ಇನ್ ನಮ್ಗೆ ಯಾವ ಕಷ್ಟನೂ ಇಲ್ಲ. ನಮ್ ತಂತ್ರ ನಮ್ದಾಗಿದ್ರೆ ಅವ್ರ ತಂತ್ರ ಬೇರೆನೇ ಇರುತ್ತೆ. ಗೆಲ್ಲೋವರೆಗೂ ಯಾವುದನ್ನು ಲೈಟ್ ಆಗಿ ತಗೋಬಾರ್ದು. ಈ ಸಲ ಸ್ಟ್ರಾಂಗ್ ಆಗಿ ಪ್ಲಾನ್ ಮಾಡಬೇಕು. ಅವ್ರ ಜೊತೆನೇ ಇದ್ದು ಅವರಿಗೆ ಅನುಮಾನ ಬರ್ದೇ ಇರೋ ಹಾಗೆ ನಾನ್ ನೋಡ್ಕೋತೀನಿ. ಹೊಸದಾಗಿ ಪ್ಲಾನ್ ಮಾಡೋದೇನ್ ಬೇಡ. ದೇವಾಂಶ್ ಊರಿಗೆ ಹೋಗಿ ಅಲ್ಲಿ ರೈತರ ಉತ್ಸವ ನಡೆಸಿದ್ರೆ ಕೊನೆಯವರೆಗೂ ದೇವಾಂಶೆ ಅಧಿಕಾರದಲ್ಲಿ ಇರ್ತಾನೆ ಅಂತ ರಾಜಗುರುಗಳು ಹೇಳಿದ್ರಂತೆ. ಅದು ಖಂಡಿತ ಆಗಬಾರ್ದು. ನಾನೀಗಾಗಲೇ ಕೆಲಸ ಶುರು ಮಾಡಿದ್ದೀನಿ ಊರ್ಬಿಡ. ದೇವಾಂಶ್ ಊರಿಗೆ ಹೋಗ್ದಿರೋ ಹಾಗೆ ನಾನು ತಡಿತಾ ಇದ್ದೀನಿ. ಊರಿಗೆ ಹೋಗದೆ ಇರೋ ಹಾಗೆ ತಡಿತ್ಯಾ? ಏನ್ ಮಾಡ್ತಿದ್ಯಾ? ಸರ್ಪ್ರೈಸ್. ನಿಂಗೆ ಸರ್ಪ್ರೈಸ್ ಕೊಡ್ತೀನಿ ಊರ್ಮಿಳ. ಈ ತರ ಸರ್ಪ್ರೈಸ್ ಕೊಡ್ತೀನಿ ಅಂತ ಎಲ್ಲಾ ಪ್ಲಾನು ಹಾಳು ಮಾಡಿದ್ಯಾ? ಏನ್ ಪ್ಲಾನ್ ಅಂತ ಹೇಳು. ಅದು ವರ್ಕೌಟ್ ಆಗುತ್ತೋ ಇಲ್ವೋ ನಾನು ಹೇಳ್ತೀನಿ. ಯೋಚನೆ ಮಾಡಬೇಡ, ಅದು ಖಂಡಿತ ವರ್ಕ್ ಆಗುತ್ತೆ. ಅಂದ್ರೆ ಇವಾಗ ನೀನ್ ನಂಗೆ ಹೇಳಲ್ಲ. ಅರ್ಥ ಆಯ್ತು. ನೀನಿನ್ನೂ ನನ್ನ ನಂಬಿಲ್ಲ ಅಲ್ವಾ? ಅದಕ್ಕೆ ಹೇಳೋದಕ್ಕೆ ಯೋಚಿಸ್ತಾ ಇದ್ಯಾ ಅಲ್ವಾ? ನಮ್ಮಮ್ಮ ನಂಬಿಲ್ಲ ಅಂದ್ರು ನಾನು ನಂಬಿದ್ದೀನಿ ಊರ್ಮಿಳ. ಹೌದು ಊರ್ಮಿಳ, ನಾವು ಮೂವರು ಒಂದೇ ಅಂತ ವಾಲಿ ಯಾವತ್ತಿಗೂ ನಂಬಿದಾನೆ. ಹಾಗಾದ್ರೆ ಹೇಳೋಕೇನು ಇವನಿಗೆ? ಗೋಡೆಗಳಿಗೂ ಕಿವಿ ಇರುತ್ತೆ ಊರ್ಮಿಳ. ನೀನೇ ಹೇಳಿದ್ಯಲ್ಲ, ಏನಾದ್ರೂ ಮಾಡೋದೆಷ್ಟು ಮುಖ್ಯನೋ ಅದನ್ನ ಗುಟ್ಟಾಗಿಡೋದು ಅಷ್ಟೇ ಮುಖ್ಯ ಅಂತ. ನಾಳೆ ಬೆಳಗ್ಗೆವರೆಗೂ ಇದು ಗುಟ್ಟಾಗೇ ಇರಕ್ ಬಿಡು. ಸರಿ, ಅದೇನ್ ಪ್ಲಾನ್ ಮಾಡಿದ್ಯೋ ಅಂತ ಗೊತ್ತಾಗತ್ತೆ ಬಿಡು. ಏನಾದ್ರೂ ಉಲ್ಟಾ ಹೊಡಿತು ಅನ್ಕೋ. ಖಂಡಿತ ಬರಲ್ಲ, ಪ್ರಾಮಿಸ್. ನೀನು ಹೋಗು, ಧೈರ್ಯವಾಗಿರು. ಇವನು ನನ್ನನ್ನ ನಂಬಿರಬಹುದು, ಆದ್ರೆ ಇವನ್ ಸ್ಮಾರ್ಟ್ನೆಸ್ನ ನನಗೆ ತೋರಿಸ್ತಾ ಇದ್ದಾನೆ. ಇನ್ನೂ ಫೋರ್ಸ್ ಮಾಡಿದ್ರೆ ಅನುಮಾನ ಬರುತ್ತೆ. ಅಷ್ಟಕ್ಕೂ ಏನ್ ಮಾಡ್ತಿದಾರೆ ಇವರು? ನೀನೇನೇ ಪ್ಲಾನ್ ಮಾಡಿದ್ರು ಅದನ್ನ ವರ್ಕ್ ಆಗೋದಕ್ಕೆ ಬಿಡೋದಿಲ್ಲ ವಾಲಿ. ನಿಮ್ಮಿಂದ ಈ ಕುಟುಂಬಕ್ಕೆ ಯಾವುದೇ ತೊಂದರೆ ಆಗೋದಕ್ಕೆ ಬಿಡೋದಿಲ್ಲ. ಲಕ್ಕಿ, ದೇವಾ, ಬೇಗ ಬನ್ರಪ್ಪ. ಹಾ, ಬರ್ತಾ ಇದ್ದೀನಿ. ಇಂದು ನೀವೇನು ಖಾಲಿ ಕೈಲಿ ಬರ್ತಾ ಇದ್ದೀರಲ್ಲ?
ನಿಮ್ಮ ಬ್ಯಾಗ್ ಎಲ್ಲಿ? ನಮ್ದೇನಿದೆ ಬಿಡಿಯತ್ತೆ, ಬೆಲೆ ಇಲ್ಲದೆ ಇರೋರು ಗಂಟೆಗೊಂದ್ಸಾರಿ ಬಟ್ಟೆ ಬದಲಾಯಿಸಿದ ತಕ್ಷಣ ಇಲ್ಲದೆ ಇರೋ ಬೆಲೆ ಬರುತ್ತಾ ಹೇಳಿ? ನಿನ್ ಬಾಯಿಯಿಂದ ಒಳ್ಳೆ ಮಾತು ಬರೋದೇ ಇಲ್ಲ ಅಲ್ವಾ? ಒಂದ್ ಹಬ್ಬಕ್ಕೋಸ್ಕರ ಹೋಗ್ತಾ ಇದೀವಿ, ಒಳ್ಳೆ ಮನ್ಸಿಂದ ಬನ್ನಿ. ಹಬ್ಬನ ಚೆನ್ನಾಗಿ ನಡೆಯೋದಕ್ ಬಿಡಿ.